ಎವ್ರಿವ್ಯಾನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್. ಫ್ರೆಂಡ್ಸ್, ಇವತ್ತಿನ ದಿನಚರಿನ ನಾನು ಒಂದು ಸಿಂಪಲ್ ರೆಸಿಪಿ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಮಾಡೋದು ಏನು ಅಂತ ತೋರಿಸೋದಕ್ಕೂ ಮುಂಚೆ ನನ್ನ ಒಂದು ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಒಂದು ಲಾಗಲ್ಲಿ ಕುಕ್ಕಿಂಗ್ ಲಾಗ್ ಇರ್ಬೋದು, ಇಲ್ಲಾಂದರೆ ಗೇಮ್ಸ್ ಲಾಗ್ ಇರ್ಬೋದು, ಇಲ್ಲ ಡೈಲಿ ರೂಟೀನ್ ಲಾಗ್ ಇರ್ಬೋದು, ಎಲ್ಲ ಥರ ವೀಡಿಯೋಸ್ನು ನೀವು ನೋಡ್ಬೋದು ನನ್ನ ಒಂದು ಲಾಗಲ್ಲಿ. ಸೊ ತುಂಬ ಲ್ಯಾಗ್ ಮಾಡಲ್ಲ ಗೈಸ್, ಯಾಕಂದರೆ ನಿಮಗೂ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ಏನಪ್ಪ ಇವರು ಕುಯ್ತಾರೆ ಅಂತೇಳಿ. ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಈ ಒಂದು ರೆಸಿಪಿಗಳು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಇದನ್ನು ಮನೇಲಿ ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಮೊಸರಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಮೊಸರನ್ನ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ರಾತ್ರಿಯಲ್ಲಿ ಮಾಡಿಟ್ಟ ಅಂಥ ಮುದ್ದೆ, ಸೊ ವೇಸ್ಟ್ ಮಾಡೋ ಬದಲು ಅದನ್ನು ತೊಗೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ದೇಹಕ್ಕೆ ತಂಪಿರುತ್ತೆ. ಸೊ ಮುದ್ದೆನ ತೊಗೊಂಡು ನೀಟಾಗಿ ಎಲ್ಲ ಒಂದು ಚೂರು ಗಂಟು ಹಿಲ್ದಾಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದಾದ ನಂತರ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಸ್ವಲ್ಪ. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ತುಂಬಾ ತಿಕ್ ಅನಿಸಿದ್ರೆ ಸೊ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಸಿ ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡಿ. ಯಾಕಂದರೆ ಈರುಳ್ಳಿ ಫ್ರೇಗ್ರೆನ್ಸು ಮತ್ತು ಇದು ಹಸಿಮೆಣ್ಸಿನ್ಕಾಯಿದು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿರ್ತೀವಲ್ಲ, ಅದ್ರದ್ದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಬಿಟ್ಟು ಕುಡೀರಿ. ಸೊ ದೇಹಕ್ಕಂತೂ ತುಂಬಾ ತಂಪಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮಜ್ಜಿಗೆ ಹಿಟ್ಟು ರೆಡಿ ಆದ ನಂತರ ಇಲ್ಲಿ ನಾನು ಟೋಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ವೆಜಿಟೇಬಲ್ಸ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಅಯ್ಯೋ ಏನಪ್ಪ ಮಾಡೋದು ಇಷ್ಟೊಂದಿದೆ ಅಂತ ಏನಾದರೂ ಥಿಂಕ್ ಮಾಡ್ತಿರೋರಿಗೆ ಈ ಥರ ಟೋಸ್ಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ಹಾಗಾದರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಸೋಂಪನ್ನ ಹಾಕಿಬಿಟ್ಟು ಅದಾದ ನಂತರ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಮನೇಲಿ ಯಾವುದೆಲ್ಲ ವೆಜಿಟೇಬಲ್ಸ್ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ಹಸಿ ಬಟಾಣಿ ಆ್ಯಡ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ, ಬಟ್ ಬಟಾಣಿ ಇದ್ದಿಲ್ಲ. ಸೊ ಹಾಗಾಗಿ ಕ್ಯಾರೆಟು, ಹುರುಳಿಕಾಯಿ ಆ್ಯಂಡ್ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಇರುತ್ತೋ ಅದನ್ನೇ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಬೇಯಲಿ ಅಂತ ಹೇಳಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದೆ. ಅದಾದ ನಂತರ ಸ್ವಲ್ಪ ಎಲ್ಲ ಫ್ರೈ ಆಗಿತ್ತು. ಸೊ ಸ್ಪೈಸಸ್ನ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಅರಿಶಿನ ಪುಡಿ, ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪೌಡರು ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಫ್ರೈ ಆದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡ್ರೆ ಆಗೋಯಿತು. ಇದಕ್ಕೆ ಬೇಕಿದ್ದರೆ ನೀವು ನಿಂಬೆಹಣ್ಣ ಹಾಕೋಬೋದು. ಆಲ್ರೆಡಿ ನಾವು ಟೊಮೆಟೊ ಹಾಕಿರೋದ್ರಿಂದ ನಿಂಬೆಹಣ್ಣೇನು ನೆಸೆಸಿಟಿ ಇರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿಕೊಂಡೆ. ಸೊ ಎಲ್ಲನೂ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಅದಾದ ನಂತರ ಸೈಡ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಒಂದು ತವನ ತೊಗೊಂಡು ನಾನಿಲ್ಲಿ ಟೋಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಫಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ಲೈಸ್ ಬ್ರೆಡ್ನ ತೊಗೊಂಡಿದ್ದೀನಿ. ಅದಾದ ನಂತರ ನಾವಲ್ಲಿ ಏನು ರೆಡಿ ಮಾಡಿರ್ತೀವಿ ಅಲ್ವಾ, ಅಂದರೆ ವೆಜಿಟೇಬಲ್ಸ್ದು ಅದನ್ನೆಲ್ಲನೂ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ಡಿಪೆಂಡ್ಸ್ ಎಷ್ಟಾಗುತ್ತೋ ಅಷ್ಟನ್ನು ನೀವು ಹಾಕ್ಕೋಬೇಕು. ತುಂಬ ಹಾಕ್ಕೊಂಡ್ರೆ ಕೆಳಗಡೆ ಎಲ್ಲ ಚೆಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಎಲ್ಲ ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಚೀಸ್ನ ತುರಿದು ಮೊದಲನೇ ಸೈಡ್ಗೆ ಇಟ್ಕೊಂಡಿದ್ದೆ. ಸೊ ಆ ಒಂದು ಚೀಸ್ನೂ ಸಹ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚೀಸ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಹಾಕಿಬಿಟ್ಟು ಅದಾದ ನಂತರ ಇನ್ನೂ ಒಂದು ಸ್ಲೈಸ್ನ ಬ್ರೆಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀವು ಬೇಕಂದರೆ ನೀವು ಟೋಸ್ಟರಲ್ಲೂ ಮಾಡ್ಕೋಬೋದು. ಎಲ್ಲರ ಮನೇಲೂ ಟೋಸ್ಟರ್ ಇರಲ್ಲ ಅಂತ ಹೇಳಿಬಿಟ್ಟೆ ನಾನು. ಸೊ ತವದ ಮೇಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೀನಿ. ಸೊ ಮೊದಲಿಗೆ ತವದ ಮೇಲೆ ಸ್ವಲ್ಪ ಬಟರ್ನ ಹಾಕಿಬಿಟ್ಟು, ಬಟರ್ ಇಲ್ಲ ಅಂದರೆ ಎಣ್ಣೆನೂ ನಡೆಯುತ್ತೆ. ಸೊ ನಮ್ಮ ಮನೇಲಿ ಬಟರ್ ಇತ್ತು ಅಂತ ಹೇಳಿ ಹಾಕಿದ್ದೀನಿ. ಸೊ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಈ ಥರ ಬ್ರೌನ್ ಆಗೋ ತನಕನೂ. ಅದಾದ ನಂತರ ಮತ್ತೆ ತಿರುಗಿಸಿ ಆ ಕಡೆನೂ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಟೋಸ್ಟು. ತುಂಬಾ ಚೆನ್ನಾಗಿತ್ತು. ಸೊ ಟೇಸ್ಟ್ ಹೇಗಿರುತ್ತೆ ಏನು ಅಂತ ನನ್ನ ಹಸ್ಬೆಂಡ್ನ ಕೇಳೋಣ. ಸೊ ಮೊದಲಿಗೆ ಇಲ್ಲಿ ನಾನು ಅದನ್ನೇ ಹೇಳಿದ್ನಲ್ಲ, ಮಜ್ಜಿಗೆ ಹಿಟ್ಟು ಅದನ್ನು ಮಾಡಿದ್ದೆ. ಸೊ ಅದನ್ನು ಮತ್ತು ಟೋಸ್ಟ್ನ ತೊಗೊಂಡೋಗಿ ಕೊಟ್ಟೆ, ಹೇಗಿತ್ತು ಏನು ಅಂತಲೂ ಸಹ ಕೇಳಿದೆ. ಸೊ ಮಜ್ಜಿಗೆ ಹಿಟ್ಟು ಅವತ್ತೊಂದ್ಸಲಿ ಅವ್ರು ಮಾಡಿದರು, ನಾನು ಮಾಡಿದ್ದಕ್ಕಿಂತಲೂ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಅಂದರು. ಸೊ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯಿತು. ಏನೇ ಒಂದು ರೆಸಿಪಿ ಮಾಡಿದ್ರೆ ಮೊದಲಿಗೆ ಹಸ್ಬೆಂಡ್ ನಮಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟರೆ ಇನ್ನೂ ಬೇರೆ ಬೇರೆ ವೆರೈಟೀಸ್ ಆಫ್ ಡಿಶಸ್ನ ಮಾಡೋದಕ್ಕೆ ಒಂಥರ ಎನರ್ಜಿ ಸಿಕ್ಕಂಗಾಗುತ್ತೆ. ಸೊ ಹಾಗಾಗಿ ನಾನು ಸಹ ಕೇಳ್ತೀನಿ, ಪ್ರತಿಯೊಂದು ಅಡುಗೆ ಮಾಡಬೇಕಾದ್ರೂ ಅಷ್ಟೇ
ಅವ್ರದ್ದು ಒಪಿನಿಯನ್ ಕೇಳ್ತೀನಿ, ಹೇಗಿದೆ, ಓಕೆನಾ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಈ ಮಜ್ಜಿಗೆ ಹಿಟ್ಟು ಅದೆಲ್ಲನೂ ನಂಗೆ ಗೊತ್ತಿರಲಿಲ್ಲ, ನನ್ನ ಹಸ್ಬೆಂಡೇ ಹೇಳ್ಕೊಟ್ಟಿರೋದು ಆ್ಯಕ್ಚುಲಿ ಅದನ್ನೆಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಒಂದು ಬೇಸಿಗೆಗೆ ತುಂಬಾ ತಂಪು ಕೂಡ, ಮಕ್ಕಳು ಸಹ ಇಷ್ಟಪಟ್ಟು ಕುಡಿತಾರೆ. ಬಟ್ ಅದರಲ್ಲೂ ನಮ್ಮ ಮೋಟು ಅಂತೂ ಈ ಥರದ್ದೆಲ್ಲ ಕುಡಿಯೋದೇ ಇಲ್ಲ. ನಾನಂತೂ ಅವನಿಗೆ ಹಿಂಸೆ ಮಾಡಿ ಕುಡಿಸ್ತಿದ್ದೆ. ಸೊ ಅವ್ರಿಗೆ ಹಸ್ಬೆಂಡ್ಗೆ ಹಾಕ್ಕೊಟ್ಟು ಆದ ನಂತರ ಅವನು ಸಹ ಬಂದ, ಅವನು ಫ್ರೆಶ್ ಅಪ್ ಆಗಿ ಬಂದವನಿಗೆ ನಾನು ಟೋಸ್ಟ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಟ್ಟೆ. ಜೊತೆಗೆ ನೀರು ಬೇಕು ಅಂತ ಹೇಳ್ದ, ಕೊಟ್ಟೆ. ಆಲ್ಮೋಸ್ಟ್ ಇವಾಗ ತುಂಬ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ನೀರೇ ಕುಡಿಯೋದಕ್ಕೆ ಇಷ್ಟಪಡ್ತೀವಿ. ಅವನು ಅಷ್ಟೇ, ಅಮ್ಮ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ. ಹಂಗಾಗಿ ಅವನಿಗೂ ಕೋಲ್ಡ್ ನೀರು ಕೊಟ್ಟೆ. ಅದಾದ ನಂತರ ಮತ್ತೆ ಇನ್ನೂ ಒಂದು ಸ್ಲೈಸ್ನ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ಒಂದು ರೆಸಿಪಿನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದರೆ ತುಂಬಾ ಈಸಿ ಇದೆ. ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ನಾವು ಆರಾಮಾಗಿ ಮಾಡ್ಕೋಬೋದು. ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಈ ಒಂದು ಟೋಸ್ಟ್ನ ತುಂಬ ವೆರೈಟೀಸಲ್ಲಿ ಮಾಡ್ಬೋದು. ಇದು ವೆಜಿಟೇಬಲಲ್ಲಿ ಮಾಡಿರೋ ಅಂಥದ್ದು ವೇಸ್ಟ್ ಆಗೋ ಬದಲು ಅಟ್ಲೀಸ್ಟ್ ಈ ಥರ ಆದರೂ ಮಕ್ಕಳು ಹೊಟ್ಟೆಗೆ ಸೇರಲಿ ಅಂತ ಅಂದ್ಬಿಟ್ಟು. ಮತ್ತು ನಾನು ಇದರಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಮಾತ್ರ ಹಾಕಿನೂ ಮಾಡ್ತೀನಿ. ಆ್ಯಂಡ್ ಆಲೂಗೆಡ್ಡೆ ಹಾಕಿ ಮಾಡೋದಿದೆ. ಸೊ ತುಂಬ ವೆರೈಟೀಸ್ ಆಫ್ ಮಾಡ್ಕೋಬೋದು. ಸೊ ಇನ್ನೂ ಬೇರೆ ಬೇರೆ ವೆರೈಟೀಸ್ ಆಫ್ ಡಿಶಸ್ನ ನಾನು ಮಾಡಿದ್ದೀನಿ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಯಾವ ರೀತಿ ಮಾಡೋದು ಏನು ಅಂತ ನಿಮಗೂ ಸಹ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅದಾದ ನಂತರ ನಾನು ಸಹ ಕುಡಿದೆ. ಸೊ ಯಾಕಂದರೆ ಇವತ್ತು ಗೌತಮ್ದು ಪೇರೆಂಟ್ಸ್ ಮೀಟಿಂಗ್ ಇದೆ, ಸರಿ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ಳೋಣ, ಬ್ಯಾಡ್ಮಿಂಟನ್ನ ಸ್ಕಿಪ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸಹ ಟಿಫನ್ ಎಲ್ಲ ತಿಂದು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ತಿಂತಾಯಿದ್ದೀನಿ. ಮತ್ತು ಮೋಟುನು ಕುಡಿಯೋಲ್ಲ ಅಂತ ಹೇಳಿದ್ನಲ್ಲ, ಅವನಿಗೂ ಸ್ವಲ್ಪ ಹಿಂಸೆ ಮಾಡಿ ನಾನು ಕುಡಿತಿದ್ದ ಲೋಟದಲ್ಲೇ ಅವನಿಗೂ ಕುಡಿಸ್ದೆ. ಯಾಕಂದರೆ ಮಕ್ಕಳುಗಳು ಈ ಒಂದು ನೆಪದಲ್ಲಾದರೂ ಕುಡೀಲಿ ಅಂತ ಹೇಳಿಬಿಟ್ಟು. ದೇಹಕ್ಕೆ ತಂಪು, ತುಂಬಾ ಕೋಲ್ಡ್ ವಾಟರು ಕುಡಿದ್ರೂ ಸಹ ಹೀಟ್ ಇರುತ್ತೆ. ಸೊ ಹಾಗಾಗಿ ಕುಡಿ ಅಂತ ಹೇಳಿಬಿಟ್ಟು ಅವನಿಗೂ ಕುಡಿಸಿ, ಅದಾದ ನಂತರ ಮತ್ತೆ ನಾನು ಒಂದು ಟೋಸ್ಟ್ ತಿನ್ನೋಣ ಅಂತ ಹೇಳಿಬಿಟ್ಟು ತೊಗೊಂಡೋಗಿ ತಿಂತಾಯಿದ್ದೀನಿ. ಮತ್ತು ಇನ್ನೊಂದು ವಿಷಯ ಹೇಳ್ಕೋಬೇಕು ಫ್ರೆಂಡ್ಸ್, ನಾನು ಒಂದು ಅಮೆಝಾನಿಂದ 360 ಡಿಗ್ರಿಯ ಟ್ರೈಪಾಡ್ನ ತರಿಸ್ಕೊಂಡಿದ್ದೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಇಲ್ಲಿ ಟೆಸ್ಟ್ ಮಾಡ್ತಿದ್ವಿ. ಸೊ ಫಸ್ಟ್ ಟೈಮ್ ವಿಡಿಯೋ ಅದರಿಂದ ಮಾಡಿರೋ ಅಂಥದ್ದು. ಓಕೆ, ಚೆನ್ನಾಗಿದೆ. ಸ್ವಲ್ಪ ನಾವು ಕೂತ್ಕೊಂಡಾಗ ಬೆಂಡಾಗೋ ಥರ ತೊಗೊಂಡಿದ್ದೀರಿ, ಚೆನ್ನಾಗಿರ್ತಿತ್ತು. ಬಟ್ ಇದು ತುಂಬಾ ಆಫರ್ ಪ್ರೈಸಲ್ಲಿ ನಾನು ತೊಗೊಂಡಿರೋ ಅಂಥದ್ದು. ಇದ್ರದ್ದು ಕಾಸ್ಟ್ ಬಂದು 1500 ರುಪೀಸು. ಇನ್ನೂ 7Kದಿದೆ, 2.5 ಇದೆ ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಬಿಗಿನರ್ಸ್ಗೆ ಈ ಥರ ಒಂದು ಟ್ರೈಪಾಡ್ ಇದ್ದರೆ ತುಂಬಾ ಯೂಸ್ ಆಗುತ್ತೆ. ಸೊ ನಾನು ತೊಗೊಂಡಾಗ ಅಷ್ಟು ಆಫರಲ್ಲಿತ್ತು. ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಅಂತ ಹೇಳಿ, ಡೆಫಿನೆಟ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ಕೊಳ್ತೀನಿ. ಬಟ್ ಅದ್ರ ಪ್ರೈಸ್ ಸ್ವಲ್ಪ ಹೈ ಆಗಿದೆ. ಸೊ ವರ್ತ್ ಇದೆ, ಬಿಗಿನರ್ಸ್ಗಳಿಗೆ ವರ್ತ್ ಇದೆ ಅಂತಲೇ ಹೇಳ್ಬೋದು. ಏನಂದರೆ ಒಬ್ಬರು ಸಪೋರ್ಟ್ ಬೇಡ, ಏನೂ ಇಲ್ಲ. ಜಸ್ಟ್ ಅದು ಮೊಬೈಲ್ನ ನಾವು ಒಂದು ಸೈಡ್ ಫಿಕ್ಸ್ ಮಾಡಿ ಇಟ್ಬಿಟ್ರೆ ನಾವು ಯಾವ ಕಡೆ ಮೂವ್ ಆನ್ ಆಗ್ತೀವಿ ಆ ಕಡೆಗೆ ಟರ್ನ್ ಆಗುತ್ತೆ. ಸೊ ತುಂಬಾ ಯೂಸ್ ಆಯಿತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಾನು ಕುಕ್ಕಿಂಗ್ ವ್ಲಾಗ್ ಮಾಡಬೇಕಾದ್ರೆ ಒಂದು ಹ್ಯಾಂಡಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಹ್ಯಾಂಡಲ್ಲಿ ನಾನು ಮಾಡಿಕೊಂಡು ಈ ಥರ ತುಂಬಾ ಹಿಂಸೆ ಪಡ್ತಿದ್ದೆ. ಬಟ್ ಇದು ತೊಗೊಂಡಿರೋದ್ರಿಂದ ಒಂಥರ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಟಿಫನ್ ಎಲ್ಲ ಮುಗೀತು. ಗೌತಮ್ದು ಪೇರೆಂಟ್ಸ್ ಮೀಟಿಂಗ್ ಇದೆ. ಸೊ 9th ಸ್ಟ್ಯಾಂಡರ್ಡ್ದು ಲಾಸ್ಟ್ PTM ಇದು. ಸೊ ಇವಾಗ ಗೌತಮು ಸಹ ರೆಡಿಯಾಗಿ ಶೂ ಹಾಕ್ಕೊಳ್ತಿದ್ದಾನೆ, ನಾನು ಸಹ ರೆಡಿ ಆದೆ. ಇವಾಗ ಹೊರಡಕ್ಕಿದೆ. ಹೋಗಿಬಿಟ್ಟು ಅವನಿಗೆ ಯಾವ ರೀತಿ ಮಾಡಿದ್ದಾನೆ ಏನು ಅನ್ನೋದನ್ನು ನೋಡೋಣ. ಆಲ್ಮೋಸ್ಟ್ ಪರ್ಸೆಂಟೇಜ್ ಆಲ್ರೆಡಿ ಪ್ರೋಗ್ರೆಸ್ ಕಾರ್ಡ್ ಇದರಲ್ಲ, ಅಂದರೆ ಅಕಾಡೆಮಿ ಇದರಲ್ಲಿ ಪೋಸ್ಟ್ ಆಗಿದೆ ಆಲ್ಮೋಸ್ಟು. ನೋಡೋಣ ಅವ್ರ ಟೀಚರ್ಸ್ ಇದು ಏನೇ ಹೇಳ್ತಾರೆ ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಹೊರಡೋಣ. ನೋಡಿ ಆಲ್ರೆಡಿ ಗೌತಮ್ ರೆಡಿ. ಸೊ ರೆಡಿ ಇದ್ದಾನೆ, ಹೊರಡೋಣ. ಬಾಯ್ ಬಾಯ್. ಸಹ ಕಲೆಕ್ಟ್ ಮಾಡ್ಕೋಬೇಕು 10th ಸ್ಟ್ಯಾಂಡರ್ಡ್ದು. ಸೊ ನೋಡೋಣ. ನನಗಂತೂ ಸೀರಿಯಸ್ಲಿ ಅವ್ರ ಟೀಚರ್ ಏನು ಹೇಳ್ತಾರೆ ಅನ್ನೋದೇ ಒಂದು ಟೆನ್ಷನ್ ಆಗಿದೆ. ನೋಡೋಣ. ಹಾಗೆ ಗುಡುಗಾನ ಏನು ಹೇಳ್ತಾರೆ ಅನ್ನೋದೇ ಟೆನ್ಷನ್ ಆಗಿದೆ. ಹಾಂ ಇರಲಿ ನಡಿ. ಓಕೆ ಓಕೆ ಓಕೆ.
ಇದ್ದೇನೋ. ಏನು ಬಂತು? ಸೊ ಗೈಸ್ ಅವನ ಒಂದು PTMನ ಮುಗಿಸ್ಕೊಂಡು ಬುಕ್ಸ್ ಸಹ ಕಲೆಕ್ಟ್ ಮಾಡ್ಕೊಂಡ್ವಿ. ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚೆಕ್ ಮಾಡ್ಕೊಂಡಿದ್ವಿ. ಯಾಕಂದರೆ ಮಿಸ್ ಆಗಿಬಿಟ್ರೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ. ಅದಾದ ನಂತರ ಯೂನಿಫಾರ್ಮ್ ನೋಡೋಣ ಅಂತ ಹೇಳಿ ಹೋದ್ವಿ, ಬಟ್ ಕ್ಲೋಸ್ ಆಗಿತ್ತು. ಸೊ ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ಲಾಗ್. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.